ನಾನಿಲ್ಲಿ ಮೀಡಿಯಮ್ ಸೈಜ್ದು 8 ಆಲೂಗೆಡ್ಡೆನ ಸಿಪ್ಪೆ ಎಲ್ಲ ತೆಗೆದು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಆ ಆಲೂಗೆಡ್ಡೆನ 4 ಭಾಗಗಳಾಗಿ ಕಟ್ ಮಾಡಿಕೊಂಡು ಒಲೆ ಮೇಲೆ ಇನ್ನೊಂದು ಪಾತ್ರೆಯಲ್ಲಿ ನೀರು ಬಿಸಿಯಾಗಕ್ಕೆ ಇಟ್ಟಿದ್ದೆ. ಆ ನೀರೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ. ಆಲೂಗೆಡ್ಡೆನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು, ಬೇಗ ಬೇಯಲಿ ಅಂತೇಳಿ ನಾನಿಲ್ಲಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇವಾಗ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷಗಳ ಕಾಲ ಬೇಯಿಸ್ಕೊಳ್ತೀನಿ. ಇವಾಗ 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಬೆಂದಿದೆಯಾ ಅಂತೇಳಿ ಒಂದು ಸಲ ಈ ರೀತಿ ಚೆಕ್ ಮಾಡೋಣ. ನೀಟಾಗಿ ಕಟ್ ಆಗ್ತಾ ಇದೆ ಅಂತ ಅಂದರೆ ಚೆನ್ನಾಗಿ ಬೆಂದಿದೆ. ಇದನ್ನು ಇವಾಗ ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ, ನೀರನ್ನೆಲ್ಲ ಸೋರಿಸ್ಬಿಟ್ಟು. ಒಂದು ಮ್ಯಾಶರ್ ತೊಗೊಂಡು, ಆಲೂಗೆಡ್ಡೆ ಮ್ಯಾಶರ್ ಬರುತ್ತಲ್ವ, ಅದನ್ನು ತೊಗೊಂಡು ಈ ರೀತಿ ನಾನು ಆಲೂಗೆಡ್ಡೆ ಎಲ್ಲನೂ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಅಥವಾ ಮ್ಯಾಶರ್ ಇಲ್ಲ ಅಂತ ಅಂದರೆ ಈ ಆಲೂಗೆಡ್ಡೆ ಅಥವಾ ಕೊಬ್ಬರಿ ತುರಿಯೋದು ಗ್ರೇಟರ್ ಬರುತ್ತಲ್ವ, ಆ ಗ್ರೇಟರ್ನಲ್ಲಿ ನಾವು ತುರ್ಕೊಂಡ್ರೂ ಕೂಡ ಅದು ಲಂಪ್ ಇಲ್ದಂಗೆ ನೀಟಾಗಿ ಬರುತ್ತೆ. ಇವಾಗ ನೋಡಿ ನೀಟಾಗಿ ನಾನಿಲ್ಲಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಎಲ್ಲೂ ಕೂಡ ಲಂಪ್ಗಳಿರಬಾರ್ದು. ಎಲ್ಲ ನೀಟಾಗಿ ಮ್ಯಾಶ್ ಆದಮೇಲೆ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಅರ್ಧ ಕಪ್ಪಷ್ಟು ಕಾರ್ನ್ಫ್ಲೋರ್ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಇವಾಗ ಚೆನ್ನಾಗಿ ನಾದ್ಕೊಳ್ಬೇಕು. ಯಾವ ರೀತಿ ಅಂತ ಅಂದರೆ ನಾವು ಚಪಾತಿ ಹಿಟ್ಟೆಲ್ಲ ನಾದ್ಕೊಳ್ತೀವಲ್ಲ, ಆ ರೀತಿಯಾಗಿ ನಾದ್ಕೊಳ್ಬೇಕು. ಕಾರ್ನ್ಫ್ಲೋರು ಮತ್ತು ಆಲೂಗೆಡ್ಡೆ ಏನಿದೆ ಅದು ನೀಟಾಗಿ ಹೊಂದ್ಕೊಳ್ಬೇಕು. ಆ ರೀತಿಯಾಗಿ ಸಾಫ್ಟಾಗಿ ನಾದ್ಕೊಳ್ಬೇಕಾಗತ್ತೆ. ಇವಾಗ ನೋಡಿ ನಾನು ನಾದಿದ್ದಾಗಿದೆ. ಇವಾಗ ಒಂದು ಉಂಡೆ ಥರ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಚಪಾತಿ ಹಿಟ್ಟು ಯಾವ ರೀತಿ ಮಾಡ್ಕೊಳ್ತೀವೋ ಅದೇ ರೀತಿ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಮತ್ತೆ ಇದರಲ್ಲಿ 2 ಭಾಗ ಮಾಡ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿ ಇರೋದ್ರಿಂದ 2 ಭಾಗ ಮಾಡ್ಕೊಳ್ತಾ ಇದ್ದೀನಿ. ನೀವು ಕಡಿಮೆ ಕ್ವಾಂಟಿಟಿಲಿ ತೊಗೊಂಡ್ರೆ ಒಂದೇ ಭಾಗ ಸಾಕಾಗುತ್ತೆ. ಇವಾಗ ನಾನಿಲ್ಲೊಂದು ಬಟರ್ ಪೇಪರ್ ಇಟ್ಕೊಂಡಿದ್ದೀನಿ. ಈ ಬಟರ್ ಪೇಪರ್ ಮೇಲೆ ನಾನು ಏನು ಉಂಡೆ ಮಾಡಿ ಇಟ್ಕೊಂಡಿದ್ದೆ ಆ ಉಂಡೆನ ಹಾಕ್ಕೊಂಡು ಸ್ವಲ್ಪ ಈ ರೀತಿ ಲಟ್ಟಿಸ್ಕೊಂಡು ಅದ್ರ ಮೇಲೆ ಇನ್ನೊಂದು ಬಟರ್ ಪೇಪರ್ನ ಹಾಕ್ಕೊಳ್ತಾ ಇದ್ದೀನಿ. ಬಟರ್ ಪೇಪರ್ ಹಾಕಿದ ಮೇಲೆ ನೋಡಿ ನಾನು ಯಾವ ರೀತಿ ಲಟ್ಟಿಸ್ತಾ ಇದ್ದೀನಿ ಅಂತ ಹೇಳಿ, ಒಂದು ಲಟ್ಟಣಿಗೆ ಸಹಾಯದಿಂದ ಈ ರೀತಿ ಲಟ್ಟಿಸ್ಕೊಳ್ಬೇಕಾಗುತ್ತೆ. ತುಂಬ ತೆಳುವಾಗಿ ಬೇಡ, ಸ್ವಲ್ಪ ತಿಕ್ನೆಸ್ ಇರಲಿ. ಇವಾಗ ಲಟ್ಟಿಸಿದ್ದಾಗಿದೆ. ನಾನು ಮೇಲ್ಗಡೆ ಇರ್ತಕ್ಕಂಥ ಬಟರ್ ಪೇಪರ್ನ ತೆಗೆದಿದ್ದೀನಿ. ಇವಾಗ ನೋಡಿ ಅದು ಈಕ್ವಲ್ ಆಗಿಲ್ಲ ಅಲ್ವಾ, ನಾನು ಸೈಡ್ಸ್ ಎಲ್ಲ ಕಟ್ ಮಾಡಿಬಿಟ್ಟು ಈಕ್ವಲ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ಕಟ್ ಮಾಡಿಕೊಂಡ್ರೆ ಸಾಕೋದು ಈಕ್ವಲ್ ಆಗಿ ಬರುತ್ತೆ. ನಾವು ಫ್ರೆಂಚ್ ಫ್ರೈಸ್ನ ರೆಸ್ಟೋರೆಂಟಲ್ಲಿ ಅಥವಾ ಈ ಕಾಫಿ ಶಾಪ್ಗಳಲ್ಲಿ, ಕಾಫಿ ಡೇ ಇರುತ್ತಲ್ವ, ಅಲ್ಲೆಲ್ಲ ನಾವೇನಾದರೂ ಕೇಳಿದ್ರೆ ನಿಮಗೆ ಇದೇ ಥರ ಫ್ರೆಂಚ್ ಫ್ರೈಸ್ ಸಿಗೋದು. ಇವಾಗ ನೋಡ್ತಾ ಇದ್ದೀರಾ ಅಲ್ವಾ ತಿಕ್ನೆಸ್ ಎಷ್ಟು ಮಾಡ್ಕೊಂಡಿದ್ದೀನಿ ಅಂತ. ಇವಾಗ ಇದನ್ನು ಒಂದು ಪ್ಲೇಟಿಗೆ ಇಟ್ಕೊಂಡು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಡ್ತೀನಿ ನಾನು. ಅದೇ ರೀತಿಯಾಗಿ ನಾನು ಇನ್ನೊಂದು ಉಂಡೆ ಏನಿಟ್ಟಿದ್ದೆ ಅದರಲ್ಲೂ ಕೂಡ ಈ ರೀತಿ ಲಟ್ಟಿಸಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಒಂದು ಪ್ಲೇಟಲ್ಲಿ ಹಾಕಿ ಫ್ರಿಡ್ಜ್ ಒಳಗಡೆ ಇಟ್ಟಿರ್ತೀನಿ ನಾನು. ಈಗ ಅರ್ಧ ಗಂಟೆ ಆದಮೇಲೆ ನಾನು ಮುಂಚೆ ಲಟ್ಟಿಸಿರ್ತಂಥ ಆಲೂಗೆಡ್ಡೆ ಇಟ್ಟಿದ್ನಲ್ಲ ಅದನ್ನು ತೊಗೊಂಡಿದ್ದೀನಿ. ಇವಾಗ ನಾನಿಲ್ಲಿ ಯಾವ ರೀತಿ ನಮಗೆ ಫ್ರೆಂಚ್ ಫ್ರೈಸ್ ಸಿಗುತ್ತೋ ಅದೇ ರೀತಿಯಾಗಿ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಉದ್ದವಾಗಿ ಬೇಕು ಅಂತ ಅಂದರೆ ಡೈರೆಕ್ಟ್ ಹಾಗೆ ಉದ್ದವಾಗಿ ಮಾಡ್ಕೊಳ್ಬೋದು. ಸೊ ನಾವು ಕಡಾಯಿನಲ್ಲಿ ಎಣ್ಣೆ ಎಷ್ಟು ಹಾಕಿರ್ತೀವಿ ಎಷ್ಟು ಉದ್ದ ಹಾಕ್ಬೋದು ನೋಡಿಕೊಂಡು ಕಟ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಅರ್ಧಕ್ಕೆ ಕಟ್ ಮಾಡಿ ಮಧ್ಯದಲ್ಲಿ ಈ ರೀತಿ ಇಷ್ಟು ಉದ್ದಕ್ಕೆ ಪೀಸಸ್ನ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಕಾಯ್ದಿದೆ. ಕಾಯ್ದಿರ್ತಕ್ಕಂಥ ಎಣ್ಣೆಗೆ ನಾನು ಏನು ಕಟ್ ಮಾಡಿ ಫ್ರೆಂಚ್ ಫ್ರೈಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಒಂದೊಂದೇ ತೆಗೆದು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ತೆಗಿಬೇಕಾದ್ರೆ ಸ್ವಲ್ಪ ಹುಷಾರಾಗಿ ತೆಗೀರಿ, ಇಲ್ಲಾಂದರೆ ಕಟ್ ಆಗಿಬಿಡತ್ತೆ. ಸ್ವಲ್ಪ ಹತ್ತಿರದಲ್ಲೇ ಇಟ್ಕೊಂಡು ಈ ರೀತಿ ತೆಗೆದು ಹಾಕಿ. ತುಂಬಾ ರಶ್ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಎಷ್ಟು ಇಡ್ಸುತ್ತೋ ಸ್ವಲ್ಪ ಕಡಿಮೆನೇ ಬೇಕಾದರೆ ಹಾಕ್ಕೊಳ್ಳಿ, ಅದು ಬೇಯೋದಕ್ಕೆ ಸ್ವಲ್ಪ ಜಾಗ ಬೇಕಲ್ಲ. ಹಾಗಾಗಿ ನಾನು ಒಂದು ಏನು ಉಂಡೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದರಲ್ಲಿ ಅರ್ಧ ಭಾಗದಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ನಾವು ಹಾಕಿ ಒಂದು ಅರ್ಧ ನಿಮಿಷದೊಳಗಡೆ ಈ ರೀತಿ ಚೆನ್ನಾಗಿ ಬೇಯೋದಕ್ಕೆ ಶುರುವಾಗುತ್ತೆ. ಅಂತ ಅಂದರೆ ಮೇಲ್ ಬರೋದಕ್ಕೆ ಶುರುವಾಗುತ್ತೆ. ಇದನ್ನು ಉಲ್ಟಾ ತಿರುಗಿಸ್ಕೊಂಡು ನಾವು ಎರಡೂ ಸೈಡು ಸಹ ಕ್ರಿಸ್ಪ್ ಆಗೋವರೆಗೂ ಕರಿಬೇಕಾಗತ್ತೆ. ನೀವೇನಾದರೂ ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಕೊಡ್ತೀನಿ ಅಂತ ಅಂದರೆ ಹೊರಗಡೆ ತರೋದಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡಿ ಕೊಡ್ಬೋದು. ಆದರೆ ಸ್ವಲ್ಪ ಬೇಗ ಎದ್ದು ಒಂಚೂರು ಟೈಮ್ ಕೊಡಬೇಕಾಗತ್ತೆ. ಯಾಕೆಂದರೆ ಫ್ರಿಜ್ಜಲ್ಲೆಲ್ಲ ನಾವು ಇಡೋದ್ರಿಂದ ಸ್ವಲ್ಪ ಟೈಮ್ ಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಟೈಮ್ ಮಾಡಿಕೊಂಡು ಮಾಡಿಕೊಡ್ಬೇಕಾಗತ್ತೆ. ಇಲ್ಲ ಅಂತಂದರೆ ಸಂಜೆ ಟೈಮು ಟೀ ಕಾಫಿ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡ್ತಾ ಇದ್ದೀರಲ್ವ ಯಾವ ರೀತಿ ಬಣ್ಣ ಬಂದಿದೆ ಅಂಥೇಳಿ. ಇಷ್ಟಾದರೆ ಸಾಕು, ಕ್ರಿಸ್ಪಾಗಿ ರೆಡಿಯಾಗಿದೆ. ಇವಾಗ ಇದನ್ನು ನಾನು ತೆಗೆದು ಒಂದು ಟಿಶ್ಯೂ ಪೇಪರ್ ಮೇಲೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಎಣ್ಣೆಲಿ ಕರೆದಿರೋದ್ರಿಂದ ಯಾವುದೇ ಎಣ್ಣೆಲಿ ಕರೆದಿರೋ ಪದಾರ್ಥ ಆದ್ರೂ ಕೂಡ ಈ ರೀತಿ ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡ್ರೆ ಅದು ಎಣ್ಣೆನ ಹೀರ್ಕೊಳ್ಳುತ್ತೆ. ಅದೇ ರೀತಿ ನಾನು ಇನ್ನೊಂದು ಬ್ಯಾಚು ಇತ್ತಲ್ವ ಅದನ್ನು ಕೂಡ ಇದೇ ರೀತಿ ಕರೆದು ರೆಡಿ ಮಾಡಿ ಇಟ್ಕೊಳ್ತೀನಿ.
ಇವಾಗ ರೆಡಿಯಾಗಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೋಡ್ತಾ ಇದ್ರೇ ತಿನ್ನಬೇಕು ಅನಿಸುತ್ತೆ. ನೀವು ಬೇಕು ಅಂದರೆ ಇದ್ರ ಮೇಲೆ ಸ್ವಲ್ಪ ಚಾಟ್ ಮಸಾಲ ಬೇಕಾದ್ರೂ ಹಾಕ್ಬೋದು. ಬಟ್ ನನ್ನ ಮಗ ಹಾಗೆ ಇಷ್ಟಪಟ್ಟ, ಹಾಗಾಗಿ ನಾನೇನು ಮೇಲ್ಗಡೆಯಿಂದ ಹಾಕಲಿಲ್ಲ. ಸೊ ಇವತ್ತಿನ ಈ ರೆಸ್ಟೋರೆಂಟ್ ಸ್ಟೈಲ್ ಫ್ರೆಂಚ್ ಫ್ರೈಸ್ ನಿಮಗೆಲ್ಲ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇಲ್ಗಡೆ ಕ್ರಿಸ್ಪಿಯಾಗಿ, ಒಳಗಡೆ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.